I don't care what others people think of me. I enjoy my life with my rules. ಈ ಥಾಟ್ ಬಂದು ನನ್ನ ಲೈಫ್ಗೆ ಹೋಲುವಂಥದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದು ದಸರಾ ಬ್ಲಾಗ್ ವಿತ್ ಅದರ ಇಂದಿನ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಎದ್ದು ನಾನು ಆ್ಯಕ್ಚುಲಿ ಎದ್ದಿದ್ದು ಬಂದು 6 o'clockಗೆ. 6 ಗಂಟೆಗೆ ಟಿಫನ್ ಮಾಡ್ತಾಯಿದ್ದೀನಿ, ಯಾಕೋ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿ. ಸೊ ಮತ್ತೆ ಟಿಫನ್ ಆದಮೇಲೆ ಮತ್ತೆ ಮಲ್ಕೊಂಡು ಅದಾದ ನಂತರ ಮತ್ತೆ ಹೊಟ್ಟೆ ಮಾಡ್ಕೊಂಡು ತಿಂದೆ. ಸೊ ಅದಾದಮೇಲೆ ದಸರಾ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ತೊಗೊಳ್ಳೇಬೇಕಲ್ವ, ಹಬ್ಬ ಅಲ್ವಾ. ಸೊ ಹಬ್ಬಕ್ಕೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಸಿಟಿ ಕಡೆಗೆ ಹೊರಟ್ವಿ. ದಸರಾ ಅಂದ ತಕ್ಷಣ ಲೈಟಿಂಗ್ಸ್ನ ಕೇಳೋ ಹಾಗೆ ಇಲ್ಲ, 2 ಕಣ್ಣು ಸಾಕೋಗೋದಿಲ್ಲ ನೋಡೋದಕ್ಕೆ. ಸೊ ಲೈಟ್ ಹಾಕೋದಕ್ಕಿಂತ ಮುಂಚೆ ಹೀಗಿತ್ತು. ಆ್ಯಂಡ್ ಶಾಪ್ಗೆ ಹೋಗಿ ಒಂದಷ್ಟು ಡ್ರೆಸ್ನ ಪರ್ಚೇಸ್ ಮಾಡ್ಕೊಬಂದು ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲೈಟಿಂಗ್ಸು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು. ಸೊ ಅದರಿಂದ ವೀಡಿಯೋ ಮಾಡಿಲ್ಲ, ಒಂದಷ್ಟು ಸಣ್ಣ ಸಣ್ಣ ಕ್ಲಿಪ್ಸ್ನ ತೊಗೊಂಡೆ. ಹಾಗೆ ಇವಾಗ ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ ತುಂಬ ಕಮ್ಮಿಗೆ ಸಿಗೋದ್ರಿಂದ ಶಾಪಲ್ಲಿ ರೇಟ್ ಎಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಆ್ಯಂಡ್ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಔಟ್ಫಿಟ್ ಈ ಥರ ಇತ್ತು. ಸೊ ಅಂತ ಏನು ರೆಡಿಯಾಗಿ ಹೋಗಿರಲಿಲ್ಲ, ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಟೆಲಿಫೋನ್ ಕಟ್ಕೊಂಡು ಹೋಗಿದ್ದೆ. ಬರ್ತಾ ಏನೂ ಆಚೆ ಸ್ನ್ಯಾಕ್ಸ್ ಏನು ತಿನ್ನೋದಕ್ಕೆ ಹೋಗಲಿಲ್ಲ. ಬೋಟಿ ಫ್ರೈ ಮತ್ತು ಎಗ್ ಬೋಂಡನ ತೊಗೊಂಡ್ವಿ. ಮನೆಗೆ ಬಂದು ಅದನ್ನು ತಿಂತಾ ಹಾಗೆ ಸಂಜೆ ಊಟಕ್ಕೆ ಅಂತ ಹೇಳಿ ರಸಮ್ ಮಾಡಿದರು. ಸೊ ಅದನ್ನು ಕೂಡ ತಿಂದು ಪಾಪುಗೆ ಅಂತ ಹೇಳಿ ಸ್ಮೂತಿ ಮಾಡಿಕೊಡೋಣ, ಬನಾನಾ ಸ್ಮೂತಿ ಮಾಡಿಕೊಡೋಣ ಅಂತ ಹೇಳಿ ನಾನು ರಾತ್ರಿಯೇ ಬಾದಾಮಿ ವಾಲ್ನಟ್ನ ಉನಿ ಹಾಕಿದ್ದೆ. ಸೊ ಅದನ್ನು ಹಾಕಿ ಜೊತೆಗೆ ಬನಾನ ಹಾಕಿ ಸ್ಮೂತಿ ಮಾಡಿ ತಿನ್ನಿಸ್ದೆ. ಸ್ವೀಟಾಗಿದ್ದರೆ ನನ್ನ ಮಗಳು ಒಂಚೂರು ಆಟ ಮಾಡೋದಿಲ್ಲ, ತುಂಬ ಕ್ಲೀನಾಗಿ ಒಗಿದೆ ಆ ಥರ ಏನು ಮಾಡಿದೆ ತಿಂತಾಳೆ. ಸೊ ಅವಳಿಗೂ ಕೂಡ ತಿನ್ನಿಸಿ ಅದಾದಮೇಲೆ ಈ ಬ್ಲಾಗ್ ಬಂದು ದಸರಾದು, ಐ ಮೀನ್ ನೆಕ್ಸ್ಟ್ ಡೇದು ಬ್ಲಾಗ್ ಕಂಟಿನ್ಯೂಷನ್ ಆಗುತ್ತೆ. ಸೊ ಆದರೂ ನಾಳೆಗೆ ನಮ್ಮ ಅಕ್ಕ ಈ ಥರ ಮೆಹಂದಿನ ಹಾಕ್ಸ್ಕೊಂಡಿದ್ಲು, ತುಂಬ ಚೆನ್ನಾಗಿ ಬಿಟ್ಟಿದ್ಲು. ಸೊ ಎಲ್ಲ ದಸರಾ ಆದಮೇಲೆ ಪೂಜೆ ಮಾಡಬೇಕಲ್ವ ವೆಹಿಕಲ್ಸ್ಗೆಲ್ಲ. ಸೊ ಪೂಜೆ ಮುಗಿಸಿ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ನಾವು ಎಲ್ಲ ಸತಿನೂ ಅಷ್ಟೇ ದಸರಾನ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಆ್ಯಂಡ್ ಇದುವರೆಗೆ ನಾನು ಒನ್ ಟೈಮು ಕೂಡ ಮೈಸೂರು ದಸರಾನ ನೋಡಿಲ್ಲ, ಊರಲ್ಲೇ ಆಚರಿಸೋದ್ರಿಂದ ಇಲ್ಲಿ ನೋಡಿಲ್ಲ. ಆ್ಯಕ್ಚುಲಿ ಇವತ್ತು ಈ ಸರಿ ದಸರಾ ಅದು ನಾಳೆಗೆ ಊರಲ್ಲಿ ದಸರಾ ಹಬ್ಬ ಇತ್ತು. ಸೊ ಅದರಿಂದ ಈ ಸತಿ ದಸರಾಗೆ ಇಲ್ಲೇ ಇದ್ವಿ ಅಂತ ಏನು ಸ್ಪೆಷಲ್ ಅನ್ನಿಸ್ಲಿಲ್ಲ. ಬಟ್ ನಮ್ಮನೆ ತಾರಸಿ ಮೇಲೆಲ್ಲ, ಐ ಮೀನ್ ತಾರಸಿ ಮೇಲೆ ಹೋದಾಗೆಲ್ಲ ಫ್ಲೈಟ್ ಆ ಥರ ಎಲ್ಲ ಹೋಗ್ತಾಯಿತ್ತು, ಅದು ನೋಡೋದಕ್ಕೆ ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಈ ಸತಿ ಇದ್ದು ಅದೊಂದು ಬೆನಿಫಿಟ್ ಸಿಕ್ತು, ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಪ್ರಿಟಿ ಫ್ರಾಕ್ನ ನೋಡ್ತಾ ಇರ್ಬೋದು, ಇದು ಬಂದು ನನ್ನ ಮಗಳದು. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಸೊ ಇದು ವಿಡಿಯೋ ಮಾಡಿ ಆ್ಯಕ್ಚುಲಾಗಿ 3 days ಆಗಿದೆ. ಇವತ್ತು ನಾನು ವಾಯ್ಸ್ ಓವರ್ನ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗಿತ್ತು, ಸೊ ಅದರಿಂದ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಹಾಗೆ ಈ ಗ್ರೀನ್ ಪರ್ಪಲ್ ಇದೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ಟಿಚಸ್ಸೇ ಮಾಡಿಸೋ ಆಗಿರಲಿಲ್ಲ. ಸೊ ಹಾಗೆಯೇ ವೇರ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಹಾಕ್ಕೊಂಡಿದ್ದ ಟಾಪ್ನೇ ಇಲ್ಲಿ ನಿಮಗೆ ತೋರಿಸೇ ಇಲ್ಲ, ಬಿಟ್ಟರೆ ಬೇರೆದೆಲ್ಲ ತೋರಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ಗ್ರೀನ್ ಆ್ಯಂಡ್ ವೈಟ್ ಮೆರೂನಿನ ವೈಟ್ ಮೆರೂನ್. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಈ ಮೆರೂನ್ ಕಲರ್, ಬಿಕಾಸ್ ಹಿಂದೆ ನೆಕ್ ಹತ್ರ ಡಿಸೈನ್ ನೋಡಿ ಅದರಿಂದ ನನಗದು ಇಷ್ಟ ಆಯಿತು. ಹಾಗೆ ಈ ಗ್ರೀನ್ ಕಲರ್ ಒಂಥರ ಪಾಚಿ ಥರದ್ದು, ಇದೊಂಥರ ಯೂನಿಕ್ ಆಗಿತ್ತು. ಸೊ ಇದು ಕೂಡ ನನಗೆ ಇಷ್ಟ ಆಯಿತು. ಸದ್ಯಕ್ಕೆ ಇದಿಷ್ಟೇ ಬಟ್ಟೆನ ನಾನು ಪರ್ಚೇಸ್ ಮಾಡಿದ್ದು. ಅದು ಬಿಟ್ಟರೆ ಮೀಶೋದಲ್ಲಿ ಒಂದು 4 ಟಾಪ್ನ ಆರ್ಡ್ರ್ ಮಾಡಿದ್ದೆ. ಡೈಲಿ ನಮ್ಮ ಮನೆ ಹತ್ರ ಮೀಶೋ, ಫ್ಲಿಪ್ಕಾರ್ಟಲ್ಲಿ ಬರಲಿಲ್ಲ ಅಂದರೆ ತಿಂದಿದ್ದು ನನಗೂ ಅವ್ರಿಗೆಲ್ಲ ತಂದುಕೊಟ್ಟಿಲ್ಲ ಅಂದರೆ ಅವ್ರಿಗೂ ತಿಂದಿದ್ದಾರ್ಗಲ್ಲ ಅಂತ ಅನಿಸುತ್ತೆ. ನಮ್ಮಮ್ಮ ಯಾವಾಗಲೂ ಬೈತಾನೆ ಇರ್ತಾರೆ. ಸೊ ರೆಡಿಯಾಗಿದೆ, ಬಟ್ ಊರಿಗೆ ಹೋಗಲೇ ಇಲ್ಲ, ಇಲ್ಲೇ ಇದ್ದೆ. ಸೊ ಬೇಜಾರಾಗ್ತಾಯಿತ್ತು, ಬೇಜಾರಿಂದ ಕೂತಿದೆ ಅಂತ ಹೇಳಿ ಆನಿಯನ್ ಮತ್ತು ಟೊಮೆಟೊ ಚಿಲ್ಲಿನ ಕಟ್ ಮಾಡಿಕೊಡು, ನನಗೆ ಎಗ್ ಬುರ್ಜಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನನ್ನ ಡ್ಯಾಡಿ. ಸೊ ಅದಕ್ಕೋಸ್ಕರ ಟೊಮೆಟೊ, ಆನಿಯನ್, ಚಿಲ್ಲಿನ ಕಟ್ ಮಾಡಿಕೊಡ್ತಾಯಿದ್ದೆ. ಸೊ ನನ್ನ ಡ್ಯಾಡಿ ನಾನ್ ವೆಜ್ಜಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆವಾಗವಾಗ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಏನು ತೋರಿಸ್ತಾ ಅಂದರೆ ಅದು ಸ್ವಲ್ಪ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ, ಕರೆಕ್ಟಾಗಿ ನಿಮಗೆ ಕಾಣಿಸಿಲ್ಲ. ಕಟ್ ಮಾಡ್ತಾ ನನ್ನ ಕೈ ಕೂಡ ಸ್ವಲ್ಪ ಕಟ್ಟಾಯಿತು. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೆ, ನೋಡ್ತಿರ್ಬೋದು. ಇವಾಗ ನನ್ನ ಡ್ಯಾಡಿ ಮಾಡಿಕೊಟ್ರು, ತುಂಬ ಟೇಸ್ಟಿಯಾಗಿ ಮಾಡಿದರು, ನಂಗೆ ತುಂಬ ಇಷ್ಟ ಆಯಿತು.
ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಕಾರ್ ತೊಗೊಂಡು ಬರ್ತಾಯಿದ್ದೀನಿ, ರೆಡಿ ಆಗು, ನೀನು ಬರುವಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದರು. ಅಷ್ಟರಲ್ಲಿ ಪಾರ್ಸೆಲ್ ಒಂದು ಬಂತು ಮೀಶೋಯಿಂದ. ಸೊ ಅದನ್ನು ಟ್ರಯಲ್ ಮಾಡ್ತಾಯಿದ್ದೆ. ನನ್ನ ಡ್ಯಾಡಿ ಹಾಕಿ ನೋಡ್ತಾಯಿದ್ರು ಆಗುತ್ತಾ ಏನು ಅಂತ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು. ಸೊ ತುಂಬ ಖುಷಿ ಆಯಿತು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದು. ಸೊ ಅದಾದಮೇಲೆ ನಾನು ಪಾಪು ಅವರು ಹೊರಟ್ವಿ. ಆಗಿರೋದ್ರಿಂದ ಒಂದು 50 ಮಿನಿಟ್ಸ್ಗೆಲ್ಲ ಊರಿಗೆ ಹೊರಟೋಗಿದ್ವಿ. ನೆಕ್ಸ್ಟು ಫ್ಯಾಮಿಲಿ ವಿತ್ ದಸರಾ ಅಂತ ಹೇಳಿ ಬ್ಲಾಗ್ ಬರುತ್ತೆ, ಯಾರು ಮಿಸ್ ಮಾಡ್ಕೋಬೇಕು.